ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ದಲ್ಲಿ ಏನು ವಿಶೇಷ ಅಂತಂದರೆ ನೋಡ್ತಾ ಹೋಗ್ರಿ, ಏನಂತ ಹೇಳ್ತೀನಿ ನಿಮಗೆ. ಯಾಕಂದರೆ ದಿನ ಅದೇ ಅಡಿಗೆ, ಅದೇ ನಾಷ್ಟ ನಿಮಗೂ ನೋಡಲಿಕ್ಕೆ ಬೇಜಾರು, ತೋರಿಸ್ಲಿಕ್ಕೆ ನನಗೂ ಬೇಜಾರಾಗ್ತದೆ. ಅದಕ್ಕೆ ಇವತ್ತಂದರೆ ನಾನು ವೆರೈಟಿ ಇಟ್ಕೊಂಡಿದ್ದೀನಿ. ಏನಂದರೆ ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ, ಹಾಗೆ ಚಿಕನ್ ಪಲಾವ್ ರೆಸಿಪಿ ಮಾಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ. ಯಾಕಂದರೆ ಅದು ಮನೆಯಲ್ಲಿ ನಮ್ಗೆ ಏನಾದರೂ ದಿಢೀರ್ನು ತುಂಬ ಹಸಿವಾದಾಗ ಏನು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದಾಗ ಈ ರೆಸಿಪಿನ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಬೇಗ ಆಗ್ತದೆ ರೀ. ಇದು ನೋಡಿರಿ, ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ರಿ, ಮಾಡ್ಕೊಂಡು ತಿಂದು. ಆಮೇಲೆ ಈಗ ನಾನು ಮಾಡಿರೋದು ಹೇಗೆ ಕಾಣ್ತಿದೆ ಅಂತ ನೋಡಿ ಕಮೆಂಟ್ ಹಾಕಿ. ಮತ್ತು ಯಾರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಮತ್ತು ಹಾಗೆ ಒಂದು ಲೈಕ್ ಕೊಡ್ರಿ. ಬನ್ನಿ ಮತ್ತೆ ತಡ ಅಡುಗೆ ಮನೆಗೆ ಹೋಗೋಣ. ನಾವು ನೋಡ್ರಿ, ಈಗ ಒಂದು 1/4 ಕಿಲೋ ಚಿಕನ್ ತೊಗೊಂಡು ಬಂದೀವ್ರಿ. ತೊಗೊಂಡು ಬಂದು ಅದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಾಕತ್ತೈತ್ರಿ. ನೀರೊಳಗೆ ಹಾಕಿ 1-2 ಟೈಮ್ಸ್ 3 ಟೈಮ್ಸ್ ತೊಳಿತೀನಿ ರೀ ಸ್ವಚ್ಛಗೆ. ನೋಡಿರಿ, ಕ್ಲೀನಾಗಿ ತೊಳಿತಾ ಇದ್ದೀನಿ ನಾನು. ಇದೆಲ್ಲ ಸ್ವಲ್ಪ ನೀರೆಲ್ಲ ಬಸಿದ್ಮೇಲೆ ಆಮೇಲೆ ಸ್ವಲ್ಪ ಅರಿಶಿನ ಉಪ್ಪ ಹಾಕಿ ಇಡ್ತಾ ಇದ್ದೇನೆ ರೀ ಇದ್ರೊಳಗೆ. ಯಾಕಂದ್ರೆ ಸ್ವಲ್ಪ ಕ್ರಿಮಿ ಕೀಟ ಎಲ್ಲ ಏನಾರು ಇದ್ರೆ ಹೋಗ್ತೈತ್ರಿ, ಸ್ವಲ್ಪ ಸ್ವಚ್ಛ ಆಗ್ತೈತ್ರಿ. ಇನ್ನು ಅದ್ರ ಸ್ವಲ್ಪ ಹಾಕಿ ಜಾಸ್ತಿ ಇಲ್ಲ, 5 ಮಿನಿಟ್ಸ್ ಇಟ್ಟಿರ್ತೇನೆ ರೀ. 5 ಮಿನಿಟ್ಸ್ ಆದಮೇಲೆ ಮತ್ತು ತೆಗೆದು ಗ್ಯಾಸ್ ಮತ್ತು ನೀರೊಳಗೆ ಹಾಕಿ 2-3 ಸಾರಿ ತೊಳಿತೀನಿ ರೀ. ಹಲೋ ಫ್ರೆಂಡ್ಸ್, ನೋಡಿರಿ, ಇಲ್ಲಿ ಚಿಕನ್ನಿಗೆ ಏನೇನು ರೆಡಿ ಮಾಡ್ಕೋಬೇಕಂತ ಇನ್ನು ಇಟ್ಟಿದ್ದೀನಿ. ಇಲ್ಲಿ 1/4 kg ತರಿಸಿದ್ದೆ ನನ್ನ ಮಗಳ ಹತ್ರ. 1/4 kgಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ, ಟೊಮೆಟೊ ಸ್ವಲ್ಪ, ಇದು ಕಸಕಸಿ, ಗೋಡಂಬಿ ಸ್ವಲ್ಪ, ಇದು ಶುಂಠಿ, ಇದು ಬೆಳ್ಳುಳ್ಳಿ, ಇದು ಸ್ವಲ್ಪ 4 ಮೆಣಸುಕಾಳು, 2 ಲವಂಗ ಇದೆ ರೀ, ಒಂದು ಅರ್ಧ ಇಂಚ್ ಚಕ್ಕೆ ಇದೆ ರೀ. ಇದೆಷ್ಟೆಲ್ಲ 1/4 ಕಿಲೋ ಚಿಕನ್ಗೆ ಇಷ್ಟು ಹಾಕಿ ನಾನು ರೆಡಿ ಮಾಡ್ತೀನಿ ರೀ. ಈಗ ನೋಡ್ರಿ, ಚಿಕನ್ ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಬೇಯಿಸಾಕಿಡಾಕತ್ತೇನೆ ರೀ. ಯಾಕಂದ್ರೆ ಚಿಕನ್ ಸ್ವಲ್ಪ ಬೇಯ್ತಂದ್ರೆ ಆಮೇಲೆ ಮಸಾಲೆ ಕುಡಿಸ್ತೀನಿ ರೀ. ಮೊಸರೊಳಗೆ ಎಲ್ಲ ಮಸಾಲೆ ಪೌಡ್ರ್ ಹಾಕಿ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಮಾಡ್ತೀನಿ ರೀ ನಾನು. ಈಗ ಅದು ಚಿಕನ್ ಭಾಳ ಇಲ್ಲೆಲ್ಲ 1/4 kg ಅಷ್ಟೇ ಐತೆ. ನಾನು ಡೈರೆಕ್ಟ್ ಸ್ವಲ್ಪ ಮಸಾಲೆ ಕುಡಿಸಿ ಮಾಡೋಣ ಅಂಥೇಳಿ ಪ್ರಿಪೇರ್ ಮಾಡಾಕ್ತೇನೆ ನೋಡಿ. ನೋಡಿ, ಚಿಕನ್ ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡ್ತೇನೆ ರೀ. ಅದು ಇದು ಸ್ವಲ್ಪ ಕುದ್ದಿತ್ರಿ. ಸ್ವಲ್ಪ ನೀರಷ್ಟು ಎಷ್ಟು ಬೇಕಷ್ಟು ಬೆರೆಸ್ಕೊಂಡು ಕುದಿಲಿಕ್ಕೆ ಇಡಾಕ್ತೀನಿ ನೋಡ್ರಿ. ಹಿಂಗೆ ಮತ್ತು ಈಚೆ ಕಡೆ ಕುಕ್ಕರ್ ಒಳಗೆ ಅನ್ನಕ್ಕೆ ರೆಡಿ ಮಾಡಿ ಇಡ್ಲಿಕ್ಕತ್ತೀನಿ ರೀ. ಮತ್ತು ಅದನ್ನು ಬೋಗಣೆ ಆಚೆ ಕಡೆ ಇಳಿಸಿದ್ದೀನಿ ನೋಡ್ರಿ. ಇಲ್ಲಿ ಕೊಬ್ಬರಿ ಆಗಲಿ ತೋರಿಸಿದ್ನಲ್ಲ, ಅದೆಲ್ಲ ರುಬ್ಬಿಟ್ಕೊಂಡೇನು ರೀ. ಅದ್ರೊಳಗೆ ಸ್ವಲ್ಪ ಖಾರ ಪುಡಿ ಎಷ್ಟು ಬೇಕೋ ಸಾರಿಗೆ ನಮಗೆ ಟೇಸ್ಟಿಗೆ ಅಷ್ಟು ಮಿಕ್ಸ್ ಮಾಡ್ಕೊಳಿಕತ್ತೀನಿ ರೀ. ಮತ್ತು ಇದು ಪೆಪ್ಪರ್ ಪೌಡ್ರ್ ಐತೆ ನೋಡ್ರಿ, ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕೋತೀನಿ. ಆಮೇಲೆ ಇದು ಧನಿಯಾ ಪೌಡ್ರ್ ನೋಡ್ರಿ,
ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಳಿಕತ್ತೀನಿ. ಯಾಕಂದರೆ ಭಾಳ ಮಸಾಲೆ ಆದ್ರೆ ನಮಗೂ ತಿನ್ನೋಕ್ಕಾಗೋದಿಲ್ಲ ಅಂಥೇಳಿ. ಆಮೇಲೆ ಇದು ಗರಂ ಮಸಾಲೆ ಸ್ವಲ್ಪ ಹಾಕ್ತೀನಿ ನೋಡಿರಿ. ಇದ್ರಾಗ ಹಾಕ್ತೀನಿ ರೀ ಕೊಬ್ಬರಿ ಒಳಗನೆ. ಆಮೇಲೆ ಮತ್ತು ಇದು ಚಿಕನ್ ಮಸಾಲೆ ಹಾಕ್ಬೇಕ್ರಿ. ಚಿಕನ್ ಮಸಾಲೆ ಖಾಲಿ ಆಗೈತೆ ಅಂತ ಸ್ವಲ್ಪ ಮಟನ್ ಮಸಾಲೆನ ಹಾಕಾಕತ್ತೀನಿ ರೀ ಪೌಡ್ರ್. ಇದು ಸ್ವಲ್ಪ ಹಾಕೋದ್ರಿ. ಇದೆಲ್ಲ ಈಗ ಚೆನ್ನಾಗಿ ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ರೀ. ಆಮೇಲೆ ಅಲ್ಲಿ ಚಿಕನ್ ಕುದಿಯಾಕತ್ತೈತ್ರಿ. ಚಿಕನ್ ಕುದ್ಮೇಲೆ ನಿಮ್ಗೆ ತೋರಿಸ್ತೀನಿ ರೀ ನಾ ಇದನ್ನ ಹೆಂಗೆ ಮಿಕ್ಸ್ ಮಾಡಿ ಸಾರು ರೆಡಿ ಮಾಡ್ತೀನಿ ಅಂಥೇಳಿ. ಈಗ ಒಂದು ಅರ್ಧ ಸ್ಪೂನ್ ಜೀರಾ ಪೌಡ್ರನ್ನು ಹಾಕ್ತೀನಿ ನೋಡಿರಿ, ಟೇಸ್ಟ್ ಚಲೋ ಬರ್ತಿತ್ತು ಅಂಥೇಳಿ. ಇದು ನೋಡ್ರಿ ಚಿಕನ್ ಕುದಿಯಾಕಿಟ್ಟಿದ್ನೆಲ್ಲ ಕುದ್ಯತಿಲ್ಲೋ ನೋಡ್ತೇನೆ ನೋಡ್ರಿ. ಒಂದು ಕುದಿಯತ್ರಿ. ಇದೀಗ ರೆಡಿ ಮಾಡ್ಕೊಂಡಿದ್ನಲ್ರಿ ಕೊಬ್ಬರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ರುಬ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡ್ರಿ. ನೋಡ್ರಿ ಸಾರು ಸ್ವಲ್ಪ ತಿಳುವಾಗಿದ್ರೆ ಚಲೋ ಅನಿಸ್ತೈತ್ರಿ. ಸ್ವಲ್ಪ ಕುಡಿಯಾಕು ಚಲೋ ಆಗ್ತೈತ್ರಿ. ಅದ್ರ ಸಲುವಾಗಿ ಸ್ವಲ್ಪ ತೆಳುವಾಗಿ ಮಾಡ್ಲಿಕ್ಕತ್ತೇನ್ರಿ. ಅದು ಕುದ್ದು ಮತ್ತಿನ ಸ್ವಲ್ಪ ಗಟ್ಟಿ ಆಗ್ತೈತ್ರಿ. ಮತ್ತೀಗ ಹಂಗೆ ಈಗ ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ನಿ ಜಾರದ ಕೊಬ್ಬರಿ ಎಲ್ಲ ಇತ್ರಿ, ಅದೆಲ್ಲ ನೀರಾಗಿ ಸ್ವಲ್ಪ ಅರಗಾಡ್ಸಿ ಇದಕ್ಕೆ ಹಾಕಾಕತ್ತೇನೆ. ಈಗ ಸ್ವಲ್ಪ ಉಪ್ಪೆಲ್ಲ ಕಂತಷ್ಟು ಚಲೋ ಐತಿ ಇಲ್ಲಿ ನೋಡ್ತೀನಿ ರೀ. ಮತ್ತೇನು ಬೇಕಾಗ್ತೈತಿ ಮತ್ತೆ ಮ್ಯಾಲೆ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಉಪ್ಪು ಕಮ್ಮಿ ಐತ್ರಿ, ಸ್ವಲ್ಪ ಉಪ್ಪು ಅಷ್ಟು ಹಾಕ್ತೀನಿ. ನೋಡಿರಿ ಸ್ವಲ್ಪ ಹಾಕ್ತೀನಿ ಉಪ್ಪು. ಈಗ ಒಂದು 5 ನಿಮಿಷ ಮತ್ತೆ ಕುದಿಯಾಕೆ ಬಿಡ್ತೇನೆ ರೀ. ಇಬ್ಬರ ಮಂದಿ ಅಲ್ರಿ, ಅದಕ್ಕೆ ಎಷ್ಟು ಬೇಕು ಅಂತ ಒಂದು 1/4 ಕಿಲೋ ಅಷ್ಟೇ ತರಕ್ಕೆ ಹೇಳೀನಿ ನಾನು. ಈಗ ಒಂದ ಹೊತ್ತಿನ ಪುಟ್ಟೆ ಕಡೆಗಡೆ ಆಗ್ತೈತ್ರಿ. ಬೆಳಗ್ಗೆ ಉಳಿದ್ರೆ ಮತ್ತೆ ಆತಿನ ಹಂಗೆ ಇಲ್ರಿ. ನೋಡ್ರಿ ನಮ್ಮ ಚಿಕನ್ ಸಾರು ರೆಡಿ ಆಯಿತು. ಇದೊಂಥರ ಮಾಡ್ತೀನಿ ರೀ. ಇನ್ನೊಂದ್ಸರಿ ಎಲ್ಲ ಮೊಸರೊಳಗೆಲ್ಲ ಮ್ಯಾರಿನೇಟ್ ಮಾಡಿಟ್ಟು ಅರ್ಧ ಗಂಟೆ ಬಿಟ್ಟು ಆವಾಗ ಬೇರೆ ಮಾಡಿರ್ತೀನಿ ರೀ. ಗ್ರೇವಿದು ಇದೆಲ್ಲ ರೆಸಿಪಿ ರೆಡಿ ಆಯ್ತು ರೀ. ಇಲ್ಲಿ ಮತ್ತು ಚಿಕನ್ಗೆ ಆರ್ಡ್ರ್ ಹಾಕಿದ್ದೀವಿ ರೀ. ಒಂದು ಅರ್ಧ kg ಚಿಕನ್ ಪಲಾವ್ ಮಾಡೋಣ ಅಂಥೇಳಿ. ಅದ್ರ ಸಲುವಾಗಿ ಅವ್ನು ಫೋನ್ ಮಾಡಿದ್ರಿ, ಬಂದಿದ್ದೀನಿ ಕೆಳಗೆ ಬಂದು ತೊಗೊಂಡು ಹೋಗ್ರಿ ಅಂಥೇಳಿ. ಅದ್ರ ಸಲುವಾಗಿ ನಮ್ಮ ಅಪಾರ್ಟ್ಮೆಂಟ್ ಕೆಳಗೆ ಬಂದೀನಿ ರೀ. ಇನ್ನೂ ಬಂದಿದ್ದಿಲ್ಲ ರೀ ಆ ಮನುಷ್ಯ. ಅದಕ್ಕೆ ಮತ್ತು ಇಲ್ಲೆಲ್ಲ ನಮ್ಮದು ವ್ಯೂ ತೋರಿಸ್ತಾ ಇದೆ ನೋಡ್ರಿ ಅಪಾರ್ಟ್ಮೆಂಟ್ ಕೆಳಗೆ ಹೆಂಗಿದೆ ಅಂತ. ಹಂಗೆ ಅಲ್ಲಿ ಕಂಪೌಂಡ್ ಹೊರಗಡೆ ಎಲ್ಲ ಗಿಡಗಳು ಹೆಂಗೆ ಸಾಲಾಗಿ ಕಾಣ್ತಾ ಇದ್ದಾವೆ ನೋಡ್ರಿ. ಇವ್ರು ನಮ್ಮ ಫ್ರೆಂಡ್ ರೀ. ಇವರು ಹಂಗೆ ಹೊರಗೆ ಹೋಗ್ಬೇಕಂತ ಬಂದಿದ್ರಿ. ಹಂಗೆ ಮಾತಾಡ್ಸಕತ್ತಿದ್ರಿ ಅವ್ರ ಜೋಡಿ ಸ್ವಲ್ಪ ಹೊತ್ತು ಮಾತಾಡ್ಕೋತ ನಿಂತಿದ್ದೆ ನಾನು. ಚಿಕನ್ ಆರ್ಡ್ರ್ ಹಾಕಿದ್ವಲ್ರಿ, ಇದು ಬೆಲ್ಚಿಕ್ಕ ತೊಗೊಂಡ್ಬಂದು ಕೊಟ್ಟು ಹೋದ್ರಿ ಅವನು. ನಾ ತೊಗೊಂಡು ಬಂದು ಇಲ್ಲಿ ಪಾತ್ರೆಗೆ ಹಾಕಿ ಸ್ವಲ್ಪ ಅದೆಲ್ಲ ವಾಶ್ ಮಾಡ್ಬೇಕಲ್ರಿ. ಅದ್ರ ಸಲುವಾಗಿ ಸ್ವಲ್ಪ ಎಲ್ಲ ನೀರು ಬಿಟ್ಟು ಅದನ್ನೆಲ್ಲ ವಾಶ್ ಮಾಡಾಕತ್ತೀನಿ ನೋಡ್ರಿ. ಕ್ಲೀನಾಗಿ ಒಂದು 2-3 ಸಾರಿ ತೊಳೆದಾಗ ಸಮಾಧಾನ ಆಗ್ತದ್ರಿ ನನಗೆ. ಅದ್ರ ಸ್ವಚ್ಛ ಅನ್ನಿಸ್ತದೆ ಅದು. ಸ್ವಲ್ಪ ಹೊತ್ತು ನೀರಾಗೂ ಹಾಕಿಬಿಟ್ಟಿರ್ತೀನಿ ನೋಡಿ. ಸ್ವಲ್ಪ ಕ್ಲೀನಾಗಿ ಎಲ್ಲ ವಾಶ್ ಮಾಡ್ಲಿಕ್ಕತ್ತೀನಿ.
ಇಲ್ಲಿ ಚಿಕನ್ ಪೀಸ್ ಸ್ವಲ್ಪ ದೊಡ್ಡ ದೊಡ್ಡ ಭಾಳ ಇದ್ದು ರೀ, ಅದ್ರ ಸಲುವಾಗಿ ಅದ್ರೊಳಗೆ ಮತ್ತೊಂದು 2 ಪೀಸ್ ಮಾಡಿ ಕಟ್ ಮಾಡಿ ಮತ್ತು ನೀರೊಳಗೆ ಹಾಕಾಕತ್ತೀನಿ ನೋಡಿರಿ. ಯಾಕಂದ್ರೆ ಭಾಳ ದೊಡ್ಡ ಪೀಸ್ ಇದ್ರೆ ತಿನ್ನಲಿಕ್ಕೆ ಸರಿ ಆಗಂಗಿಲ್ಲ ರೀ. ಅವು ಪಲಾವ್ ಮಾಡ್ಬೇಕಾದ್ರೆ ಸಣ್ಣ ಸಣ್ಣ ಸ್ವಲ್ಪ ಪೀಸ್ ಬಂದ್ರೆ ಚಲೋ ಅನ್ನಿಸ್ತಿದ್ರಿ ಅದ್ರೊಳಗೆ. ಅದಕ್ಕೆ ಮತ್ತೆಲ್ಲ ಸರಿಯಾಗಿಲ್ಲ ಕಟ್ ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ಸ್ಮಾಲ್ ಪೀಸ್, ಅಗದಿ ಸ್ಮಾಲ್ ಅಲ್ಲ, ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ನೋಡಿ ನೀಟಾಗಿ ಕಟ್ ಮಾಡಿಕೊಂಡು ಮತ್ತೆ ಹೊಳ್ಳೆ ನೀರೊಳಗೆ ಹಾಕಿನ್ರಿ, ಯಾಕಂದ್ರೆ ಇನ್ನೂ ಸ್ವಲ್ಪ ಸ್ವಚ್ಛ ಆಗಲಿ ಅಂಥೇಳಿ. ಈ ಚಿಕನ್ ಎಲ್ಲ ನೀಟಾಗಿ ಕಟ್ ಮಾಡಿ ಪ್ಲೇಟ್ ಒಳಗೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ ರೀ. ನೋಡ್ರಿ ಇಲ್ಲಿ ಬಿರಿಯಾನಿ ಸಲುವಾಗಂತ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡೀನಿ. ಇದು ಪಲಾವ್ ಎಲೆ, ಕಾಳು ಮೆಣಸು, ಯಾಲಕ್ಕಿ, ಚಕ್ಕೆ, ಲವಂಗ, ಇದು ಹೂ ಅಂತಾರೆ, ಇದು ಒಂದು, ಅದು ಜಾವಿತ್ರಿ ಅಂತ, ಇದು ಒಂದು ಇದೇ ರೀ ಮಸಾಲಿದು, ನಂಗೆ ಅಷ್ಟು ನೆನಪೇ ಬರ್ತಲ್ಲ ಈಗ. ಇವಿಷ್ಟೇ ಮಸಾಲೆ ಸಾಮಾನು ತೊಗೊಂಡಿದ್ದೀನಿ ರೀ. ಆಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ, ಹಸಿ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೆಟೊ ತೊಗೊಂಡೇನಿ ರೀ. ಮತ್ತು ಇದು ಬಿರಿಯಾನಿ ಮಸಾಲ ಅಂತ ಸಿಗ್ತದ್ರಿ ಪ್ಯಾಕೆಟ, ಅದು ತೊಗೊಂಡೇನಿ ರೀ. ಈ ಬಿರಿಯಾನಿ ಮಸಾಲೆ ಇದೆ ಅಲ್ರಿ, ಇದು ವೆಜ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ ರೀ, ನಾನ್ ವೆಜ್ಗೂ ಯೂಸ್ ಆಗ್ತೈತೆ ರೀ. ಇದು ಚಲೋ ಇರ್ತೈತೆ ರೀ ಇದು ಮಸಾಲೆ. ಆಮೇಲೆ ಇಲ್ಲಿ ನೋಡಿರಿ, ಇಲ್ಲಿ ಎಲ್ಲ ಥರ ಮಸಾಲೆ ಹಾಕ್ಕೊಂಡೇನಿ ರೀ. ಧನಿಯಾ ಪೌಡರ್ 1 ಸ್ಪೂನು, ಪೆಪ್ಪರ್ ಪೌಡರ್ 1 ಸ್ಪೂನು, ಆಮೇಲೆ ಅರ್ಶಿನ ಪುಡಿ, ಗರಂ ಮಸಾಲೆ 1 ಸ್ಪೂನು, ಸ್ವಲ್ಪ ಖಾರದ ಪುಡಿ 1-2 ಸ್ಪೂನ್ ತೊಗೊಂಡೇನಿ ರೀ. ಅದೆಲ್ಲ ಒಂದೇ ಸಾರಿ ಇಲ್ಲಿ ಒಂದೇ ಲೋಟದಲ್ಲಿ ಹಾಕಿ ತೊಗೊಂಡೇನಿ, ಯಾಕಂದ್ರೆ ಒಂದೇ ಕಡೆ ಹಾಕಿ ಸ್ವಲ್ಪ ಪೇಸ್ಟ್ ಥರ ಮಾಡಿ ಹಾಕೊಂಡಂತ್ರಿ. ಇಷ್ಟೆಲ್ಲ ನೋಡಿರಿ, ಇಷ್ಟೆಲ್ಲ ಚಿಕನ್ ಬಿರಿಯಾನಿ ಮಾಡೋ ಸಲುವಾಗಿ ಎಲ್ಲ ರೆಡಿ ಇಟ್ಟಿದ್ದೀನಿ ನೋಡಿರಿ ಇದೆಲ್ಲ. ಮತ್ತು ಇದಕ್ಕೆ ಮೇನ್ ಅಂತಂದ್ರೆ ಪುದೀನ ಸ್ವಲ್ಪ ಮತ್ತು ಮೊಸರು ಬೇಕಾಗ್ತದ್ರಿ. ನಾನು ಬಿರಿಯಾನಿ ಮಾಡೋದು ವಿಚಾರ ಮಾಡಿರಲಿಲ್ಲ ರೀ, ಇದು ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಮಾಡ್ಬೇಕಂತ ವಿಚಾರ ಬಂತು ರೀ. ಇಲ್ಲಿಕಂದ್ರೆ ಎಲ್ಲ ತಂದು ಇಟ್ಕೋತಿದ್ದೆ. ಪುದೀನ ಒಂದು ಮಿಸ್ ಆಗೈತೆ ರೀ, ಮೊಸರು ಒಂದು ಮಿಸ್ ಆಗೈತೆ ರೀ. ಅದ್ರ ಬದಲು ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೇನೆ ರೀ. ಮತ್ತು ಇದಿಷ್ಟು ಮಸಾಲೆ ಅಷ್ಟು ಹಾಕ್ಕೊಂಡು ಮಾಡ್ಲಿಕ್ಕತ್ತೆ ನೋಡಿರಿ. ಮತ್ತು ಪುದೀನ ತರಕ್ಕೆ ಹೋಗ್ಬೇಕು ರೀ, ಈಗ ಹೋಗೋಕ್ಕೆ ಯಾರೂ ಇಲ್ಲ, ಅದ್ರ ಸಲುವಾಗಿ ಅದೊಂದು ಮಿಸ್ ಆಗಿದೆ ನೋಡಿರಿ. ಇವೆಲ್ಲ ರೆಡಿ ಮಾಡ್ಕೋಕ್ಕಿಂತ ಮುಂಚೆ ಅಕ್ಕಿ ಒಂದು ಸ್ವಲ್ಪ ತೊಳೆದ ಕೆಸ ಅದನ್ನೊಂದು ಅರ್ಧ ತಾಸು ನಾನು ನೆನೆ ಇಟ್ಟಿದ್ದೆ ರೀ. ಅರ್ಧ ತಾಸು ಸ್ವಲ್ಪ 1 ತಾಸು ಹೆಚ್ಚು ಕಡಿಮೆ ನೆನೆ ಇಟ್ಟಿದ್ದು ನೋಡಿ. ತೊಗೊಳಕತ್ತೀನಿ ರೀ ಅವನ್ನ. ಇಲ್ಲಿ ಪಲಾವ್ ರೆಡಿ ಮಾಡ್ಲಿಕ್ಕಂತ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ಎಣ್ಣೆ ಸ್ವಲ್ಪ ಕಾಯಕ್ಕೆ ಬಿಟ್ಟೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಎಲ್ಲ ಹಾಕಿದ್ರೆ ಬೇಗ ಇದು ಆಗ್ತದೆ ನೋಡಿರಿ. ಎಣ್ಣೆ ಕಾಯ್ತು, ಬೇಗ ಏನು ಇಟ್ಕೊಂಡಿದ್ನಿ ಎಲ್ಲ ಪಲಾವ್ ಮಸಾಲೆ ರೆಡಿ ಮಾಡಿ ಅದೆಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ಅದೆಲ್ಲ ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಬೇಕ್ರಿ ಚಮಚಲ್ಲಿ. ನೋಡಿ ನಾನು ಚಮಚಲ್ಲಿ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅದ್ರೊಳಗೆ. ಆಮೇಲೆ ಏನು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ 1-4, ಅದು ಎಲ್ಲ ಹಾಕಿದ್ದೀನಿ ರೀ. ಏನು ನಿಮ್ಗೆ ತೋರಿಸಿದ್ನೆಲ್ಲ ಆಗಲಿ ಹೆಂಗೆ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಂತ ಅವನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿರಿ ಇದ್ರೊಳಗೆ. ಆನಿಯನ್ ಹಾಕ್ತಾಯಿದ್ದೀನಿ ರೀ. ಆನಿಯನ್ ಏನು ಜಾಸ್ತಿ ಹಾಕಲಿಲ್ಲ ರೀ, ಯಾಕಂದ್ರೆ ಭಾಳ ಇದು ಹಾಕಿದ್ದು ಒಂದು ದೊಡ್ಡದೊಂದು ತೊಗೊಂಡು ಅದನ್ನು ಸಣ್ಣಗೆ ಕಟ್ ಮಾಡಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿರಿ. ಎಲ್ಲ ಏನು ಹಾಕೋತಿರ್ತೀವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ರೀ ಅದ್ರೊಳಗೆ, ಕುಕ್ಕರ್ ಒಳಗೆ. ಟೊಮೆಟೊ ಸ್ವಲ್ಪ ಹಾಕ್ಕೊಂಡೇನಿ ರೀ. ಟೊಮೆಟೊ ಅಂದ್ರೆ ಒಂದು ಅರ್ಧ ಹಾಕ್ಕೊಂಡೇನಿ ರೀ. ಜವಾರಿ ಟೊಮೆಟೊನೂ ಹುಳಿ ಇರ್ತಾವೆ ರೀ, ಚಲೋ ಇರ್ತೈತಿ ಟೇಸ್ಟಿ. ಯಾಕಂದ್ರೆ ಮೊಸರು ತಂದಿರಲಿಲ್ಲ, ಅದ್ರ ಸಲುವಾಗಿ ಟೊಮೆಟೊನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ. ನಾನು ಅರ್ಧ ಕೆಜಿ ಚಿಕನಕ್ಕೆ 2 ವಾಟೆ ಅಕ್ಕಿ ತೊಗೊಂಡಿದ್ದೆ ರೀ. ಸರಿ ಪಲಾವ್ ಅನ್ನಕ್ಕೆ ಹೋಗಿ ಮಧ್ಯದಲ್ಲಿ ಬಿರಿಯಾನಿನ ಅಂತ ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಬಿರಿಯಾನಿ ಮಾಡಿ ಜಾಸ್ತಿ ರೂಢಿದಿಲ್ಲ, ಅದಕ್ಕೆ ಬಿರಿಯಾನಿ ಅಂತ ತಿಳ್ಕೊಂಡೆ. ಬಟ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಮತ್ತು ಪೇಸ್ಟ್ ಅದು ಪ್ಯಾಕೆಟ್ ಇದು ರೆಡಿದು ಐತ್ರಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ ರೀ. ಯಾಕಂದ್ರೆ ಮತ್ತು ಶುಂಠಿ ಇದಿಲ್ಲ ರೀ, ಬೆಳ್ಳುಳ್ಳಿ ಎಷ್ಟು ಐತ್ರಿ, ಅದಕ್ಕೆ ರೆಡಿದ್ದನ್ನ ಹಾಕಕತ್ತೇನೆ ರೀ.
ಇದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ರೀ. ಈಗ ಅದೇನು ಲೋಟದಲ್ಲಿ ಎಲ್ಲ ಮಸಾಲೆ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಂಡೇನು ನೋಡ್ರಿ, ಹಾಕಿ ಇದ್ರೊಳಗೆ ಹಾಕ್ತಾಯಿದ್ದೇನೆ, ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಸಪ್ರೇಟಾಗಿ ಹಾಕೊಳ್ಳೋಕ್ಕಿಂತನೂ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಆಗ್ತದ್ರಿ ಅದು. ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದೆ ಎಲ್ಲಾದ್ರೂ. ಸ್ವಲ್ಪ ಬೇಯಲಿಕ್ಕೆ ಬಿಟ್ಟಿನಿ ನೋಡ್ರಿ. ಅದು ಸ್ವಲ್ಪ ಬೇಯ್ತಾ ಇದ್ದಾಗೆ ಆಮೇಲೆ ಮತ್ತು ಇದು ಪಲಾವ್ ಮಸಾಲೆ ಹಾಕೊಳಕ್ತೀನಿ ನೋಡ್ರಿ. ನಾ ಪಲಾವ್ ಮಸಾಲೆ ಫುಲ್ ಒಂದು ಪ್ಯಾಕೆಟ್ ಹಾಕ್ಕೊತೀನಿ ರೀ. ಆಮೇಲೆ ನೋಡಿ ಮತ್ತೊಂದು ಸ್ವಲ್ಪ ಅರ್ಧ ಪ್ಯಾಕೆಟ್ ಹಾಕ್ಕೊಂಡ್ರಿ, ಯಾಕಂದ್ರೆ ನೋಡಿದ್ದೀನಿ ಆ ಟೇಸ್ಟ್. ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೊಂಡೀನಿ ನೋಡಿ. ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕ್ರಿ. ಏನು ಹಾಕ್ತೀರ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ, ಅಂದ್ರೆ ಎಲ್ಲ ಚಲೋ ಆಗ್ತದ್ರದ್ದು, ಟೇಸ್ಟಾಗಿ ಆಗ್ತದೆ. ಆಮೇಲೆ ಈಗ ಚಿಕನ್ ತೊಗೊಂಡಿರಿ ಎಲ್ಲ ಹಾಕಾಕತ್ತೀನಿ ನೋಡ್ರಿ ಅದ್ರೊಳಗೆ. ಆ ಪ್ಲೇಟ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ ಮೊದಲು, ಅದನ್ನ ತೊಗೊಂಡೆಲ್ಲ ಇದು ಮಸಾಲೆ ಮಿಕ್ಸ್ ಒಳಗೆ ಹಾಕ್ತಾಯಿದ್ದೀನಿ ರೀ. ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಾಕ್ತೇನೆ ನೋಡ್ರಿ. ಅದ್ರ ಜೋಡಿ ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ, ಎಲ್ಲ ಖಾರ ಉಪ್ಪು ಮಸಾಲೆ ಪದಾರ್ಥಗಳು ಇದ್ರ ಜೋಡಿ ಸ್ವಲ್ಪ ಟೇಸ್ಟಿ ಆಗಬೇಕಲ್ಲ, ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ ಇದ್ರ ಜೋಡಿ. ನೋಡಿರಿ ಹೆಂಗೆ ಕಾಣ್ತೈತಿ ನೋಡೋಕೆ. ಎಲ್ಲ ಮಸಾಲೆ ಪದಾರ್ಥ ಹಾಕಿ ಚಿಕನ್ ಹಾಕಿ ಇಟ್ಟು ಈಗ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ನೋಡಿ ಹಾಕ್ಬೇಕ್ರಿ ಉಪ್ಪು. ಅದಕ್ಕೆ ಎಷ್ಟು ಹಿಡಿತಿತ್ತಲ್ಲ ಅಷ್ಟು ನೋಡಿ ಹಾಕ್ಬೇಕ್ರಿ. ಮತ್ತು ಜಾಸ್ತಿ ಹಾಕಿದ್ರೆ ಮತ್ತು ಜಾಸ್ತಿ ಆಗಿ ಹೋಗ್ತದೆ. ಅದಕ್ಕೆ ಅದು ನೋಡಿ ಉಪ್ಪು ಎಷ್ಟು ಬೇಕು ನೋಡಿ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಅದನ್ನೆಲ್ಲ. ನೋಡಿ ಮಿಕ್ಸ್ ಮಾಡ್ಕೋತೇ ಇರ್ಬೇಕ್ರಿ. ಅದಲ್ಲೇ ಬೇಯ್ತಾ ಇದ್ದೆ ರೀ. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮ್ಯಾಲೆ ಹಾಕಿದ್ನಿ ರೀ ನಾನು, ಸ್ಮೆಲ್ ಬರಲಿ ಅಂತ. ಹಂಗೆ ಮತ್ತು ಇದು ಪ್ಲೇಟ್ ಮುಚ್ಚಿ ಅದನ್ನು ಒಂದು 5 ಮಿನಿಟ್ಸ್ ಅದ್ರ ಜೊತೆನೇ ಬೇಯಲಿಕ್ಕೆ ಬಿಟ್ಟೆ ರೀ. ಮಸಾಲೆ ಜೋಡಿನೇ ಚಿಕನ್ ಬೇಯಲಿ ಅಂಥೇಳಿ ಇಟ್ಟಿದ್ದೀನಿ ನೋಡಿರಿ. ಅದು ಬೇಯಕ್ಕೆ ಶುರು ಮಾಡಿದಾಗ ಮತ್ತೊಂದು ಲೋಟ ಸ್ವಲ್ಪ ನೀರು ಹಾಕಿನಿ ರೀ, ಯಾಕಂದ್ರೆ ಮತ್ತೆ ತಳ ಹಿಡಿದು ಹೊತ್ತಿಕಿತ್ತಿತ್ತು ಅಂಥೇಳಿ ನೀರು ಹಾಕಿನಿ ರೀ. ಇದಕ್ಕೆ ತೋರ್ಸೋದು ಮರ್ತ್ಬಿಟ್ಟೆ. 2 ವಾಟೆ ಅಕ್ಕಿಗೆ ರೀ ನಾ 5 ವಾಟೆ ನೀರು ಹಾಕೀನಿ ನೋಡ್ರಿ. ಎಲ್ಲ ಹಾಕಿ ಕುದಿಯಾಕಿಟ್ಟಿನಿ. ಇನ್ನೂ ಅಕ್ಕಿ ಮಿಕ್ಸ್ ಮಾಡಿಲ್ಲ. ಅಕ್ಕಿ ಮಿಕ್ಸ್ ಮಾಡೋಮ್ದ ತೋರಿಸ್ತೀನಿ, ಯಾಕಂದ್ರೆ ಈಗ ಸ್ವಲ್ಪ ಚಿಕನ್ ಸ್ವಲ್ಪ ಕುದಿಲಿ ಅಂತ ಬಿಟ್ಟಿದ್ದೀನಿ ನೋಡ್ರಿ. ಇಲ್ಲಿ ನೀರು ಕುದಿಯಾಕತ್ತೈತಿ ನೋಡ್ರಿ. ಇದೆಲ್ಲ ಮಸಾಲೆ ಹಾಕಿದ್ದು ಚಿಕನ್ ಹಾಕಿದ್ದು. ಅದಕ್ಕೆ ನಾ ಏನು ಮಾಡಿದ್ನೆ, ಅಕ್ಕಿ ನೆನೆ ಇಟ್ಟಿದ್ನಲ್ಲ ರೀ, ಆವಾಗಲೇ ಒಂದು ಅರ್ಧ ತಾಸು ಮುನ್ನಾ ತಾಸು ನೆನೆ ಇಟ್ಟಿದ್ದೆ. ಅಕ್ಕಿನ ಇದ್ರೊಳಗೆ ಹಾಕ್ಲಿಕ್ಕತ್ತೇನೆ ರೀ ಚಿಕನ್ ಗ್ರೇವಿ ಒಳಗೆ. ನೀರದೆಲ್ಲ ಹಾಕಿಟ್ಟಿದ್ದೆ ಮೊದಲು. ಅಕ್ಕಿ ಹಾಕಿ ಇದನ್ನು ಸ್ವಲ್ಪ ಚಲೋ ತಂಗೆ ಮಿಕ್ಸ್ ಮಾಡಬೇಕ್ರಿ. ಎಲ್ಲ ಅದು ಪೀಸು ಮತ್ತು ಇದು ಅಕ್ಕಿ ಎಲ್ಲ ಇದು ಆಗಬೇಕಲ್ರಿ, ಕೂಡಬೇಕು. ಅದ್ರ ಸಲುವಾಗಿ ಇದು ಒಂದು ಸ್ವಲ್ಪ ಚಲೋ ತಂಗೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರಿ ಬೇಕಾದರೆ ಉಪ್ಪು ಟೇಸ್ಟ್ ನೋಡ್ಬೇಕ್ರಿ ನೀವು. ಯಾಕಂದ್ರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಬೋದು ರೀ ಉಪ್ಪು, ಮತ್ತು ಅಷ್ಟೇ ಸಾಕಾಗ್ತೈತಂದ್ರೆ ಅಷ್ಟೇ ಬಿಡ್ಬೋದು ರೀ. ಮತ್ತು ಈಗ ನೋಡಿ ಈಗ ಹಾಕಿದ್ದು ಕುಕ್ಕರ್ ಮುಚ್ಚಿದ್ದೀನಿ. ಇನ್ನು ಅದು ಸ್ವಲ್ಪ ಸಿಟಿ ಆಗಕ್ಕೆ ಬಿಡ್ತೀನಿ ರೀ. ಏನಿಲ್ಲ ಅಂದ್ರೆ ಒಂದು 5 ಸಿಟಿ ಕೂಗಿಸ್ತೀನಿ ರೀ ನಾನು. ಈಗ ನೋಡಿರಿ ನಮ್ಮ ಚಿಕನ್ ಪಲಾವ್ ರೆಡಿಯಾಗಿದೆ. ಚಿಕನ್ ಪಲಾವ್ ರೆಸಿಪಿ ತೋರಿಸಿದ್ನಲ್ಲ ಏನೇನು ಮಾಡಿದ್ನಂತ. ನೋಡಿರಿ ಹೆಂಗೆ ರೆಡಿಯಾಗಿದೆ, ಹೆಂಗೆ ಕಾಣ್ತಿದೆ ಅಂಥೇಳಿ. ಈಗ ಮಗಳಿಗೆ ಹಸು ಆಗಿತ್ತು ರೀ, ಅದಕ್ಕೆ ಮತ್ತು ಅಕ್ಕಿಗೆ ಮೊದಲು ಹಾಕಿ ಕೊಡೋಣ ಅಂಥೇಳಿ ಆಕಿಗೆ ಹಾಕಿ ಕೊಡ್ತಾಯಿದ್ದೇನೆ ನೋಡಿರಿ ಮಗಳಿಗೆ. ಮಗಳು ಬೆಂಗಳೂರಿಂದ ಬಂದಾಳ್ರಿ. ಈಗ 1 ತಿಂಗಳು ಇಲ್ಲೇ ಇರ್ತಾಳೆ ರೀ, ವರ್ಕ್ ಫ್ರಮ್ ಹೋಮ್ ಮಾಡ್ಕೋತ. ಅದಕ್ಕೆ ಅಕ್ಕಿ ಸಲುವಾಗಿ ಏನು ಬೇಕು ಕೇಳಿ ಅಕ್ಕಿಗೆ ದಿನ ಮಾಡಿಕೊಡ್ತಾ ಇರ್ತೀನಿ ರೀ ನಾನು. ನೋಡಿರಿ ಹೆಂಗೆ ಕಾಣ್ತಿದೆ ಟೇಸ್ಟಿ.
ಈಗ ಮಗಳಿಗೆ ಕೊಟ್ಟು ಬರೋಕೆ ಹೋಗ್ತೀನಿ ನೋಡ್ರಿ ನಾ ಈಗ. ಮಗಳಿಗೂ ಕೊಟ್ಟು ಬನ್ನಿರಿ, ನನಗೂ ಹೊಟ್ಟೆ ಹಸಿವು ಆಗತ್ತಿತ್ತು. ಅದಕ್ಕೆ ನಾನು ಒಂದು ಪ್ಲೇಟ್ ಚಿಕನ್ ಪಲಾವ್ ಹಾಕ್ಕೊಂಡು ತಿನ್ನಾಕತ್ತೀನಿ ನೋಡ್ರಿ. ಟೇಸ್ಟ್ ಹೆಂಗಾಗೈತೆ ಅಂತ ನೋಡ್ಬೇಕ್ರಿ. ಟೇಸ್ಟ್ ಸೂಪರ್ ಆಗಿದೆ ನೋಡ್ರಿ. ನಾನು ಮಾಡೀನಂತ ನಾನು ಹೊಗಳ್ಕೊಳಕತ್ತಿಲ್ಲ ರೀ, ನೀವು ನೋಡಿರಿ, ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಸೂಪರಾಗಿ ಮಸ್ತ್ ಬರ್ತೈತೆ ರೀ ಚಿಕನ್ ಪಲಾವ್. ದಿಢೀರ್ನೇ ಮಾಡ್ಕೊಂಡು ತಿನ್ಬೋದು ರೀ ಹೊಟ್ಟೆ ಹಸಿವಾದ್ರೆ. ಇದಕ್ಕೆ ಸ್ವಲ್ಪ ನಂಗೆ ಪುದೀನ, ಮೊಸರು, ಆಮೇಲೆ ನಿಂಬೆಹಣ್ಣು ಸಿಗ್ಲಿಲ್ಲ ರೀ. ಅದು ಸ್ವಲ್ಪ ಸಿಕ್ಕಿದ್ರೆ ಇನ್ನೂ ಮಸ್ತ್ ಟೇಸ್ಟಿ ಆಗ್ತಿತ್ತು ರೀ ಇದು. ನಾನು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ ರೀ ಆ್ಯಕ್ಚುಲಿ ಏನೇ ಬೇಕಾದರೂ. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಮಾಡ್ಕೊಂಡಿವಿ ರೀ, ಏನು ಹಸಿವಾಗೈತೆ ಅಂತೇಳಿ ಆರ್ಡ್ರ್ ಹಾಕಿ ತರಿಸ್ಕೊಂಡಿವಿ. ನಾನು ಬಡ ರೆಡಿ ಮಾಡಿಬಿಟ್ನಿ. ಮತ್ತು ಅದಕ್ಕೆ ನಾನು ನನ್ನ ಮಗಳು ಸೇರಿ ಮತ್ತಿಬ್ಬರು ಸೇರಿ ಊಟ ಮಾಡಕತ್ತೀವಿ ನೋಡ್ರಿ. ಓಕೆ ಫ್ರೆಂಡ್ಸ್, ನನ್ನ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗದಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಗುಡ್ ನೈಟ್.